ಓಂ ಸಿದ್ಧಸದ್ಗುರುಪಾದಾಬ್ಜಂ ಜನನೀ ಜನಕೌಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ನತ್ವಾ ಭಕ್ತಿಪುರಸ್ಸರಂ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರೇ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರೇ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀ ಸಿದ್ಧಾರೂಢ ಲೀಲಾಮೃತ 8ನೇ ಅಧ್ಯಾಯ. ಗುರುವಿನ ಆಜ್ಞೆಯನ್ನು ಪಡೆದುಕೊಂಡ ಸಿದ್ಧಯತಿಯು ಸಣ್ಣದಾದ ಗುಡಿ ಗುಂಡಾರ ಗುಡಿಸಲು ಮನೆ ಮಠಗಳಾದಿಯಾಗಿ ಮಾನವ ನಿರ್ಮಿತ ಉಸಿರು ಕಟ್ಟಿಸುವ ಕಾಲ್ಪನಿಕ ಕ್ಷಣಿಕ ಕಿರಿದಾದ ಕಟ್ಟಡಗಳನ್ನು ಕಿತ್ತೊಗೆದು ವ್ಯಾಪಕನಾದ ವಿಭುವಿನ ಅಂತರರಹಿತ ಅನಂತವಾದ ಅಂಗಳದಲ್ಲಿ ಸ್ವಚ್ಛಂದವಾಗಿ ಸಂಚರಿಸುತ್ತಾ ತನ್ನಲ್ಲಿಯೇ ತಾನು ಬ್ರಹ್ಮಾನಂದ ಸಾಗರದಲ್ಲಿ ಲೀನನಾಗಿ ಆನಂದಿಸುತ್ತಾ ತಾನು ಭುವಿಗೆ ಅವತರಿಸಿ ಬಂದ ಲೋಕ ಕಲ್ಯಾಣ ಕಾರ್ಯಾರ್ಥವಾಗಿ ನಿಮಿತ್ತ ಮಾತ್ರ ಗುರುವಿನ ಆಜ್ಞೆಯನ್ನು ಶಿರಸಾವಹಿಸಿ ಪಾದಚಾರಿಯಾಗಿ ದೇಶ ಸಂಚಾರ ಮಾಡುತ್ತಾ ಹೊರಟು ಬಿಟ್ಟನು. ಭುವಿಗಿಳಿದ ವಿಭುವಿನ ಭೌತಿಕ ಕಂದನಿಗೆ ಭೂದೇವಿಯ ಮಡಲೇ ಹಾಸಿಗೆ, ನಭೋಮಂಡಲದ ಮೋಡಗಳೇ ಹೊದಿಕೆ, ವರುಣನ ಪನ್ನೀರ ಜಲಧಾರೆಯೇ ಅಭಿಷೇಕ, ದಿಕ್ಕುಗಳೇ ಆಚ್ಛಾದನ, ಬಿಸಿಲ ಬೇಗೆಯೇ ಧೂಪ, ಸೂರ್ಯನ ಬೆಳಕೆ ದೀಪ, ವನದೇವಿಯ ತಂಗಾಳಿಯೇ ಚಾಮರ, ಸ್ವಯಂ ಭಗವಂತನೇ ವೈಶ್ವಾನರ ರೂಪದಿಂದ ಆಹಾರ ಪಾನೀಯಗಳನ್ನಿತ್ತು ಆ ಶರೀರವನ್ನು ಪೋಷಿಸಬೇಕು. ಪಾಮರರ ಸಲುವಾಗಿ ಪರಬ್ರಹ್ಮವೇ ದೇಹಧರಿಸಿ ಬಂದ ಶ್ರೀ ಸಿದ್ಧಾರೂಢನಿಗೆ ದೇಹದ ಯಾವ ಪರಿವೆಯೂ ಇರಲಿಲ್ಲ. ಶ್ರೀ ಸಿದ್ಧಯತಿಯು ಆನಂದದಿಂದ ಜಗದೋದ್ಧಾರ ಕಾರ್ಯಕ್ಕಾಗಿ ಕರತಲ ಭಿಕ್ಷಾ ತರುತಲ ವಾಸ ಎನ್ನುತ್ತಾ ನಿಶ್ಶಂಕಿತನಾಗಿ ವೃಷ್ಟಿಯಿಂದ ಸಮಷ್ಟಿಯ ಕಡೆಗೆ ನಡೆದು ಬಿಟ್ಟನು. ಏಕ ಏವ ಚರೇನ್ನಿತ್ಯಂ ಸಿದ್ಧ್ಯರ್ಥಮಾಸಾಯವಾನ್. ಸಾಧಕನು ಸದಾಕಾಲ ಅಸಹಾಯಕ ಒಬ್ಬಂಟಿಗನಾಗಿ ಚಲಿಸತಕ್ಕದ್ದು ಎಂಬ ಮನು ಮಹಾರಾಜನ ಮಾತಿನಂತೆ ಸ್ವಯಂ ಸಿದ್ಧನಾದ ಸಿದ್ಧಯತಿಯು ಏಕಾಂಗಿ ಪರಿವ್ರಾಜಕನಾಗಿ ಮುಂದುವರೆದನು. ಅಮರಗುಂಡದಿಂದ ಕಿಷ್ಕಿಂಧೆಯ ಪಂಪಾ ಕ್ಷೇತ್ರಕ್ಕೆ ಹೋಗಿ ಪಂಪಾ ಸರೋವರದಲ್ಲಿ ಸ್ನಾನ ಮಾಡಿ ವಿರೂಪಾಕ್ಷನ ಮತ್ತು ಶ್ರೀರಾಮಚಂದ್ರನ ದರ್ಶನವನ್ನು ಪಡೆದುಕೊಂಡು ಚಕ್ರತೀರ್ಥ, ವಾಲಿಭಂಡಾರ ಮತ್ತು ಚಿಂತಾಮಣಿ ಆಶ್ರಮವನ್ನು ಕಂಡು ಅಲ್ಲಿ ಆತ್ಮಜಿಜ್ಞಾಸೆಯನ್ನು ನಡೆಸಿ ಶ್ರೀ ವಸಿಷ್ಠರ ಆಶ್ರಮದಲ್ಲಿ 3 ದಿನಗಳು ತಂಗಿದ್ದು ಅಲ್ಲಿಂದ ಹೇಮಕೂಟ ಪರ್ವತದಲ್ಲಿ ಕರಸ್ಥ ನಾಗಲಿಂಗ ಗುಹೆಯನ್ನು ಕಂಡು ಅಲ್ಲಿ 3 ತಿಂಗಳ ಕಾಲ ಆತ್ಮಜಿಜ್ಞಾಸೆಯನ್ನು ನಡೆಸಿದರು. ಅಲ್ಲಿ ಒಬ್ಬ ಬ್ರಾಹ್ಮಣನು ಸಿದ್ಧರನ್ನು ಕುರಿತು ಆತ್ಮ ಎಂದರೇನು ಎಂದು ಪ್ರಶ್ನಿಸಿದನು. ಈ ವಿಷಯದ ಬಗ್ಗೆ ಅಲ್ಲಿ ನೆರೆದ ಇತರ ಸಾಂಖ್ಯ, ಬೌದ್ಧ, ನೈಯಾಯಿಕರಿಂದ ಅನೇಕ ವಾದ ವಿವಾದಗಳು ನಡೆದವು. ಕೊನೆಗೆ ಸಿದ್ಧರು ಆತ್ಮನ ಬಗ್ಗೆ ಸಮಂಜಸವಾಗಿ ಜಿಜ್ಞಾಸೆಯನ್ನು ನಡೆಸಿದರು. ಆಗ ಎಲ್ಲರಿಗೂ ಸಮಾಧಾನವಾಯಿತು. ಶ್ರೀ ವಸಿಷ್ಠರ ಆಶ್ರಮದಲ್ಲಿ 3 ದಿನಗಳು ತಂಗಿದ್ದು ಅಲ್ಲಿಂದ ಹೇಮಕೂಟ ಪರ್ವತದಲ್ಲಿ ಕರಸ್ಥನಾಗಲಿಂಗ ಗುಹೆಯನ್ನು ಕಂಡು ಅಲ್ಲಿ 3 ತಿಂಗಳ ಕಾಲ ಸಮಾಧಿಸ್ಥರಾಗಿ ಕುಳಿತುಕೊಂಡರು. ಬಳಿಕ ಗಂಧಮಾಧವನ ಪರ್ವತದಲ್ಲಿ ಸ್ಫಟಿಕ ಶಿಲೆಯನ್ನು ನೋಡಲು ಋಷ್ಯಾಶ್ರಮಕ್ಕೆ ಹೋದರು. ಅದು ತಪೋಭೂಮಿಯೋ ಅಹುದೋ ಅಲ್ಲವೋ ಎಂದು 9 ದಿನಗಳು ಅಲ್ಲಿ ಇದ್ದುಕೊಂಡು ಆಹಾರವನ್ನು ತ್ಯಜಿಸಿ ಪರೀಕ್ಷಿಸಲು ಶರೀರಕ್ಕೆ ಕ್ಷುಧಾ ತೃಷೆಯ ಬಾಧೆ, ಮನಸ್ಸಿಗೆ ಚಂಚಲ ವಿಕ್ಷೇಪಾದಿ ಬಾಧೆಗಳು ಕಾಡದೆ ಮನವು ಬ್ರಹ್ಮಾನಂದದಲ್ಲಿ ನೆಲೆಸಲು ಇದು ತಪೋಭೂಮಿ ಎಂದು ನಿರ್ಧರಿಸಿ ಅಲ್ಲಿನ ಜಿಜ್ಞಾಸುಗಳೊಂದಿಗೆ ಆತ್ಮಾನಾತ್ಮ ವಿಚಾರವನ್ನು ಚಿಂತಿಸಿ ಅಲ್ಲಿಂದ ಮುಂದೆ ತೆರಳಿದರು.
ಬಳಿಕ ತಿರುಪತಿಗೆ ಬಂದು ವೆಂಕಟೇಶನ ದರ್ಶನವನ್ನು ಮಾಡಿ ಶಿವಕಂಚಿಯಲ್ಲಿ ಪರಶಿವನನ್ನು ಮತ್ತು ವಿಷ್ಣು ಕಂಚಿಯಲ್ಲಿ ವರದರಾಜನನ್ನು ಕಂಡರು. ಅಲ್ಲಿ ಒಬ್ಬ ಬ್ರಾಹ್ಮಣನು ಸಿದ್ಧರನ್ನು ಕಂಡು ಇವನು ಜಡಭರತನಂತಹ ಬ್ರಹ್ಮವೇತ್ತನಿರಬೇಕೆಂದು ತಿಳಿದು ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅರ್ಘ್ಯಪಾದ್ಯಗಳನ್ನು ಇತ್ತು ಯೋಗ್ಯ ಆಸನದಲ್ಲಿ ಕೂರಿಸಿ ಷೋಡಶೋಪಚಾರದಿಂದ ಪೂಜಿಸಿ ಮೃಷ್ಟಾನ್ನವನ್ನು ಉಣಬಡಿಸಿ ಸಂತೋಷಗೊಂಡನು. ಬಳಿಕ ಅವರಿಂದ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಧನ್ಯನಾದನು. ಸಿದ್ಧರು ಆ ಸ್ಥಳದಲ್ಲಿ 9 ತಿಂಗಳು ಸಂಚರಿಸಿ ಚಿದಂಬರಕ್ಕೆ ಹೋಗಿ ಚಿದಂಬರ ರಹಸ್ಯವನ್ನು ಕಂಡುಕೊಂಡರು. 7 ತಿಂಗಳ ಸಂಚರಿಸಿ ಅನಂತರ ಕುಂಭಕೋಣದಲ್ಲಿ ಕುಂಬೇಶ್ವರನ ಮತ್ತು ತಂಜಾವೂರುಗಳಲ್ಲಿ ತಂಜೇಶ್ವರನ ದರ್ಶನವನ್ನು ಪಡೆದುಕೊಂಡರು. ಶ್ರೀರಂಗ ಮತ್ತು ಜಂಬುಕೇಶ್ವರಕ್ಕೆ ಬಂದು ಶ್ರೀರಂಗ ಮತ್ತು ಜಂಬುಕೇಶ್ವರನ ದರ್ಶನವನ್ನು ಪಡೆದುಕೊಂಡರು. ದಾರಿಯಲ್ಲಿ ಒಬ್ಬ ಒಕ್ಕಲಿಗನು ಸಿದ್ಧರನ್ನು ಕುರಿತು, ನೀನು ಶವದಂತೆ ಕಾಣುವಿ, ಆದರೆ ವಾಯುವೇಗದಿಂದ ನಡೆಯುವಿ. ನೀನು ದಷ್ಟಪುಷ್ಟನಾಗಿದ್ದರೆ ಹೇಗೆ ಓಡುತ್ತಿದ್ದೆ ಎನ್ನಲು ಸಿದ್ಧರು, ಅನ್ನದಿಂದ ಶಕ್ತಿ ಬರುವುದಿಲ್ಲ, ನಿರಂತರ ಬ್ರಹ್ಮಾಕಾರ ಮನೋವೃತ್ತಿಯಿಂದ ಶಕ್ತಿ ಬರುವುದು ಎಂದು ಹೇಳಿ ಮುನ್ನಡೆದರು. ಅಲ್ಲಿಂದ 3 ತಿಂಗಳು ಸಂಚರಿಸಿ ಮಧುರೆಗೆ ಬಂದು ಮೀನಾಕ್ಷಿಯ ದರ್ಶನಕ್ಕಾಗಿ ಗುಡಿಯನ್ನು ಪ್ರವೇಶಿಸುವಾಗ ಸಿದ್ಧರನ್ನು ಕಂಡ ಒಬ್ಬ ಬ್ರಾಹ್ಮಣನು, ನೀನು ಚಾಂಡಾಲನಿದ್ದಿ, ಗುಡಿಯನ್ನು ಪ್ರವೇಶಿಸಬೇಡ ಎಂದು ಪ್ರತಿಬಂಧಿಸಲು ಸಿದ್ಧರು, ನಿನ್ನೊಳಗೆ ಕ್ರೋಧ ಚಾಂಡಾಲನು ಪ್ರವೇಶಿಸಿದನು ಎಂದು ಉತ್ತರಿಸಿದರು. ಅದಕ್ಕೆ ಆ ಬ್ರಾಹ್ಮಣನು, ದಕ್ಷಿಣೆ ಕೊಟ್ಟರೆ ಒಳಗೆ ಬಿಡುವೆನು ಎನ್ನಲು ಸಿದ್ಧರು, ಇಗೋ ಆಶಾ ಚಾಂಡಾಲನು ಈಗ ನಿನ್ನಲ್ಲಿ ಪ್ರವೇಶಿಸಿದನು ಎನ್ನಲು ಆ ಬ್ರಾಹ್ಮಣನು ನಿರಾಶನಾದನು. ಆಗ ಸಿದ್ಧರು, ನೋಡು ಸಂಕಲಿತ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು. ಹೀಗೆ ಒಬ್ಬ ಚಾಂಡಾಲನನ್ನು ಹೊರಗೆ ಕಳುಹಿಸಲಿಕ್ಕೆ ನೋಡಿ 3 ಮಂದಿ ಚಾಂಡಾಲರನ್ನು ಒಳಗೆ ಕರೆಸಿಕೊಂಡಿರಿ ಎಂದು ಉತ್ತರಿಸಿದರು. ಆಗ ಆ ಬ್ರಾಹ್ಮಣನು ಗಡಬಡಿಸುತ್ತಾ, ನಿನ್ನೊಂದಿಗೆ ಮಾತನಾಡುತ್ತಾ ನನ್ನ ಸ್ನಾನ ಸಂಧ್ಯಾದಿಗಳನ್ನು ಮರೆತೆನು ಎಂದು ಹೇಳುವಾಗ ಸಿದ್ಧರು, ಇದೋ ಕರ್ಮಭ್ರಷ್ಟ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು ಎಂದರು. ಅದನ್ನು ಕೇಳಿ ವಿಚಾರಯುಕ್ತನಾದ ಆ ಬ್ರಾಹ್ಮಣನು ಅನುತಾಪದಿಂದ ತ್ರಾಹಿ ಅಪರಾಧವಾಯಿತು ಎಂದು ಸಿದ್ಧರ ಚರಣಗಳಿಗೆ ಎರಗಿ ಅನುಮತಿಯನ್ನು ಪಡೆದುಕೊಂಡು ಮನೆಗೆ ಹೋದನು. ನಂತರ ಸಿದ್ಧರು ದೇವಾಲಯಗಳಿಗೆ ಹೋಗಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಹೊರಗೆ ಬಂದು ನದಿಯ ತೀರಕ್ಕೆ ಹೋಗಿ ಧ್ಯಾನಸ್ಥರಾಗಿ ಕೂತುಬಿಟ್ಟರು. ಮನೆಗೆ ಹೋದ ಬ್ರಾಹ್ಮಣನು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನದಿಯ ತೀರದಲ್ಲಿ ಸಿದ್ಧರನ್ನು ಕಂಡು ನೈವೇದ್ಯಕ್ಕೆ ಮನೆಗೆ ಆಹ್ವಾನಿಸಲು ಸಿದ್ಧರು, ಮಹಾತ್ಮರು ಇದ್ದಲ್ಲಿಯೇ ನೈವೇದ್ಯವನ್ನು ತಂದು ಅರ್ಪಿಸುವುದು ಅವರನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಿಂತಲೂ ಶ್ರೇಷ್ಠವು ಎಂದರು. ಅದರಂತೆ ಆತನು ಸಿದ್ಧರಿದ್ದಲ್ಲಿಯೇ ನೈವೇದ್ಯವನ್ನು ತಂದು ಅರ್ಪಿಸಿದನು. ಅದನ್ನು ಸ್ವೀಕರಿಸಿದ ಸಿದ್ಧಯತಿಯು ಸ್ವಲ್ಪ ಹೊತ್ತು ಮರಳಿನಲ್ಲಿಯೇ ವಿಶ್ರಮಿಸಿಕೊಂಡರು. ಅಲ್ಲಿಂದ ಶ್ರೀರಾಮನಾಥಪುರದಲ್ಲಿ ಮಹಾತ್ಮರ ದರ್ಶನವನ್ನು ಮಾಡಿ ನವಪಾಷಾಣದಿಂದ ಹರಬಲಾಖಾಡಿ ದಾಟಿ ರಾಮೇಶ್ವರ, ರಾಮಜರಕೆ, ಧನುಷ್ಕೋಟೆಯನ್ನು ಕಂಡರು. ಮುಂದೆ ತಿರುನೆಲ್ವೇಲಿ, ತೋತಾದ್ರಿ, ತಿರುಕರಾನಗಳಲ್ಲಿ ಕ್ರಮವಾಗಿ ತಿರುನಲ್ವೇಲ ಸ್ವಾಮಿ, ನಾರಾಯಣಮೂರ್ತಿ, ಲಂಚಿ ನಾರಾಯಣ ದರ್ಶನ ಪಡೆದು 9 ದಿನಗಳ ಕಾಲ ಅಲ್ಲಿಯೇ ಉಳಿದುಕೊಂಡರು. ಅಲ್ಲಿ ಶಾಸ್ತ್ರಿಗಳು ಸಿದ್ಧರನ್ನು ಕುರಿತು ದೇಹ ಆತ್ಮದ ಬಗ್ಗೆ ಜಿಜ್ಞಾಸೆಯನ್ನು ನಡೆಸಿ ತಿಳಿದುಕೊಂಡು ಧನ್ಯತೆಯಿಂದ ಸಿದ್ಧರನ್ನು ವಂದಿಸಿ ಹೊರಟು ಹೋದರು. ಪಿಚ್ಚಂಡಯ್ಯ ಶಾಸ್ತ್ರಿಯು ಸಿದ್ಧರನ್ನು ಕುರಿತು, ಎಲ್ಲ ಜೀವರಾಶಿಗಳಿಗೂ ಪೃಥ್ವಿಯು ಆಧಾರ, ಪೃಥ್ವಿಗೆ ಆಧಾರ ಯಾವುದು ಎನ್ನಲು ಸಿದ್ಧರು ಅವನಿಗೆ ಪರಾಶರ ಸ್ಮೃತಿಯ ತದಾಪ್ಯ ಪೃಥ್ವಿ ಇತ್ಯಾದಿ ಸೃಷ್ಟಿಯ ರಹಸ್ಯವನ್ನು ಸವಿಸ್ತಾರವಾಗಿ ತಿಳಿಸಿ ಸಂತೋಷಪಡಿಸಿದರು. ಬಳಿಕ ಮಲಯನಾಥನೆಂಬ ಬ್ರಾಹ್ಮಣನು ದೃಶ್ಯದ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡು ಧನ್ಯನಾದನು.
5ನೆಯ ದಿನ ರಾಮಭಟ್ಟನೆಂಬ ಬ್ರಾಹ್ಮಣನು ಯಾವ ಪ್ರಕಾಶದಿಂದ ಪ್ರಪಂಚವು ಭಾಷಿಸಲ್ಪಡುವುದು ಎಂದು ಪ್ರಶ್ನಿಸಲು ಅವನಿಗೆ ಸೂರ್ಯ ಚಂದ್ರ ಬುದ್ಧಿಯಿಂದ ಚಿದಾಭಾಸದ ಪ್ರಭೆಯ ತನಕ ಅರಿವು ಮೂಡಿಸಿದರು. 6ನೇ ದಿನ ಚಿದಂಬರ ದೀಕ್ಷಿತನು ಸಿದ್ಧರಿಂದ ತತ್ವಮಸಿ ಮಹಾವಾಕ್ಯಾರ್ಥವನ್ನು ತಿಳಿದು ಧನ್ಯನಾದನು. 7ನೇ ದಿನ ತೀರ್ಕಂಭಟ್ಟನು ಬ್ರಹ್ಮಾತ್ಮೈಕ್ಯ ವಿಷಯದ ಬಗ್ಗೆ ಜಿಜ್ಞಾಸೆ ನಡೆಸಿ ತಿಳಿದುಕೊಂಡು ಸಂತೋಷಗೊಂಡನು. 8ನೇ ದಿನ ಗೋವಿಂದ ಭಟ್ಟನೆಂಬ ಸಜ್ಜನನು ಬಂದು ಆತ್ಮನು ಆನಂದಮಯ ಎಂದು ಹೇಳಿದರೂ ಹಸಿವೆ ಅಡಗಿಸಲಿಕ್ಕೆ ಅನ್ನವೇ ಬೇಕಾಗುತ್ತದೆ ಅಂದ ಮೇಲೆ ಜನನ ಮರಣ ದುಃಖವನ್ನು ಆತ್ಮಜ್ಞಾನವು ಹೇಗೆ ತಾನೇ ಕಳೆದೀತು ಎಂದು ಪ್ರಶ್ನಿಸಲು ಅವನಿಗೆ ದೇಹಾತ್ಮ ಬುದ್ಧಿಯ ಬಗ್ಗೆ ತಿಳಿಸಿಕೊಟ್ಟರು. 9ನೇ ದಿನ ಗುಜ್ಜಂಬನೆಂಬ ಭಕ್ತಳು ಅನೇಕ ಭಕ್ತರ ಅನುಮಾನವನ್ನು ಪರಿಹರಿಸಿದ ಸಿದ್ಧರನ್ನು ಕಂಡು ತಾನೂ ಸಹ ಹಣ್ಣು ಹಂಪಲಗಳನ್ನು ಸದ್ಗುರುವಿನ ಪಾದಕ್ಕೆ ಸಮರ್ಪಿಸಿ, ಸದ್ಗುರುವೇ, ಅನೇಕ ಭಕ್ತರ ಅನುಮಾನ ರೋಗವನ್ನು ಪರಿಹರಿಸಿದಂತೆ ನನ್ನ ಭವರೋಗವನ್ನು ಪರಿಹರಿಸು ತಂದೆ ಎಂದು ಸಿದ್ಧರ ಪಾದಕ್ಕೆ ಎರಗಿ ಬೇಡಿಕೊಂಡಳು. ಅದಕ್ಕೆ ಸದ್ಗುರುಗಳು ಅವಳಿಗೆ ಸ್ನಾನಾದಿಗಳನ್ನು ಮುಗಿಸಿ ಶುದ್ಧಳಾಗಿ ಬರಲು ತಿಳಿಸಿದರು. ಬಳಿಕ ಅವಳಿಗೆ ಭಸ್ಮ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿ ಅಂಗನ್ಯಾಸ ಕರನ್ಯಾಸಾದಿಗಳನ್ನು ತಿಳಿಸಿ ಪಂಚಾಕ್ಷರಿಯನ್ನು ಬೋಧಿಸಿ ಅನುದಿನವೂ ಅನುಷ್ಠಾನ ಮಾಡುವಂತೆ ತಿಳಿಸಿದರು. ಈ ರೀತಿಯಾಗಿ ದಿನನಿತ್ಯವೂ ಅಲ್ಲಿಗೆ ಬರುವ ಜಿಜ್ಞಾಸುಗಳಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸುತ್ತಾ ಅವರ ಸಂಶಯ ವಿಪರೀತ ಭಾವನೆಗಳ ನಿವಾರಣೆ ಮಾಡುತ್ತಿದ್ದರು. ಅವರಿಗೆ ಮನಸ್ಸಿನ ಚಾಂಚಲ್ಯವು ಅದರ ನಿಗ್ರಹವು ಸತ್ಕಥನ ಸಚ್ಚಿಂತನ ಸತ್ಸಮಾಗಮ ಸಾಧನೆಯಿಂದ ಸಾಧ್ಯವಾಗುತ್ತದೆ ಎಂದು ತಿಳಿಸಿ ಸಿದ್ಧರು ಅಲ್ಲಿಂದ ಹೊರಟಾಗ ಅವರೆಲ್ಲರೂ ಸಂತೋಷದಿಂದ ಸಿದ್ಧರನ್ನು ಉಪಚರಿಸಿ ಬೀಳ್ಕೊಟ್ಟರು. ಅಲ್ಲಿಂದ ಮುಂದುವರೆದು ಮಹಾದೇವನ ಅಧಿಷ್ಠಾನವಾದ ಸುಂದರ ದೇವಾಲಯವನ್ನು ಕಂಡು ಬಳಿಕ ಚೋಟಾನಾರಾಯಣ ತಸ್ಕರ ಮಸ್ಕರ ಸ್ಥಾನಗಳನ್ನು ಕಂಡರು. ತಿರುವಠಾರದಲ್ಲಿ ಶ್ರೀಕೃಷ್ಣನು, ಪದ್ಮನಾಭಪುರದಲ್ಲಿ ಅನಂತ ಶಾಹಿಯನ್ನು ಪೂಜಿಸಿದರು. ಅಲ್ಲಿ ಬ್ರಾಹ್ಮಣರ ನಡುವೆ ಪ್ರಸಾದಕ್ಕೆ ಕೂತುಕೊಂಡರು. ಆಗ ಅವರು ಶೂದ್ರನಂತಿರುವ ನೀನು ಬ್ರಾಹ್ಮಣರ ಪಂಕ್ತಿಯಲ್ಲಿ ಹೇಗೆ ಕುಳಿತೆ ಎನ್ನಲು ಸಿದ್ಧರು ಅವರಿಗೆ ಯಥಾಭಾವಸ್ತಥಾ ದೇವಃ ಎಂದು ಉತ್ತರಿಸಿದರು. ನೀನು ಬ್ರಾಹ್ಮಣನಾದರೆ ನಿನ್ನ ಶಿಖೆ ಸೂತ್ರಗಳಲ್ಲಿ ಎನ್ನಲು ಸಿದ್ಧರು ಅಶಿಖಾ ಅಯೋಜ್ಞೇಪವೀತ ಯತಿಖ್ಯಾದೃಚ್ಛಿಖೋ ಭವೇತ್. ಶಿಖಾ ಯಜ್ಞೋಪಗಳಿಲ್ಲದೆ ಯತಿಯು ಇಚ್ಛೆಯಂತಿರಬಹುದು ಎಂದರು. ಅದಕ್ಕೆ ಆ ಬ್ರಾಹ್ಮಣರು ಯತಿಯ ಚಿಹ್ನೆಗಳಾದ ದಂಡ ಕಮಂಡಲಾದಿಗಳೂ ಕಾಣುವುದಿಲ್ಲವಲ್ಲ ಎನ್ನಲು ಸಿದ್ಧರು ಜ್ಞಾನವೇ ದಂಡ, ಸಮತೆಯೇ ಕಂತೆ, ವೈರಾಗ್ಯವೇ ಭಸ್ಮಕುಟಿಕೆ ಮತ್ತು ತತ್ವವಿವೇಚನೆಯೇ ಕಮಂಡಲ ಎಂದು ಉತ್ತರಿಸಿದರು. ಆಗ ಬ್ರಾಹ್ಮಣರು ಚಕಿತರಾಗಿ ಈತನು ನಿಜವಾಗಿಯೂ ಬ್ರಹ್ಮಜ್ಞಾನಿ ಇರುವನು ಎಂದು ಅವರಿಗೆ ಯಥೋಚಿತವಾಗಿ ಭೋಜನವನ್ನು ಮಾಡಿಸಿ ಬೀಳ್ಕೊಟ್ಟರು. ಅಲ್ಲಿಂದ ಜನಾರ್ದನ ಕ್ಷೇತ್ರಕ್ಕೆ ಬಂದು ಪರ್ವತಾಗ್ರದಲ್ಲಿ ಸ್ವಾಮಿಯ ಆಚಮನ ಮುದ್ರೆಯನ್ನು ಕಂಡರು. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿದರು. ಅಲ್ಲಿಂದ ಮುಂದೆ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಕಂಡು ಪೂಜಿಸಿ ಅರ್ಚಿಸಿದರು. ಉಡುಪಿ ಎಂದರೆ ಚಂದ್ರ. ಇಲ್ಲಿ ಚಂದ್ರನು ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಈ ಕ್ಷೇತ್ರಕ್ಕೆ ಉಡುಪಿ ಎಂದು ಹೆಸರಾಯಿತು ಎಂದು ಚಿಂತಿಸಿದರು. ಈತನು ಸರ್ವ ಕ್ಷೇತ್ರಗಳಲ್ಲಿ ವ್ಯಾಪಿಸಿರುವ ಬ್ರಹ್ಮಸ್ವರೂಪಿ ಕ್ಷೇತ್ರಜ್ಞನು. ಸಮಸ್ತ ಸೃಷ್ಟಿಯ ಜ್ಞಾನವನ್ನೆಲ್ಲ ಆಕರ್ಷಣೆ ಮಾಡುವುದರಿಂದ ಈತನಿಗೆ ಕೃಷ್ಣ ಎಂದು ಹೆಸರಾಯಿತು ಎಂದು ಚಿಂತಿಸುತ್ತಾ ಅಲ್ಲಿ ಕೆಲಕಾಲ ಸಮಾಧಿಸ್ಥರಾದರು. ಅಲ್ಲಿಂದ ಗೋಕರ್ಣಕ್ಕೆ ಬಂದು ಕೋಟಿ ತೀರ್ಥ ಸ್ನಾನ ಮಾಡಿ ಮಹಾಬಲೇಶ್ವರನ ದರ್ಶನವನ್ನು ಮಾಡಿದರು. ಗೋ ಎಂಬ ಇಂದ್ರಿಯಗಳೊಳಗೆ ಶ್ರೇಷ್ಠವಾದ ಕರ್ಣವು ಮಹಾವಾಕ್ಯ ಶ್ರವಣದಿಂದ ಮುಮುಕ್ಷುನರನ್ನು ಉದ್ಧರಿಸುವುದರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣ ಎಂದು ಹೆಸರು ಬಂದಿತು. ಈ ಕ್ಷೇತ್ರವು ಮುಕ್ತಿದಾಯಕವಾಗಿದೆ ಎಂದು ಚಿಂತಿಸುತ್ತಾ
ದೇವಾಲಯದಿಂದ ಹೊರಗೆ ಬರುವಾಗ ಒಬ್ಬ ಜಟಾಧಾರಿ ಎದುರಾದನು. ಯೋಗಿಗಳಾದ ಇಬ್ಬರೂ ಒಟ್ಟುಗೂಡಿ ಸಮುದ್ರದತ್ತ ನಡೆದರು. ಅಲ್ಲಿಯೇ ತಪ್ಪಡೆ ಬಾರಿಸೋನೊಬ್ಬನನ್ನು ಅವರ ಜೊತೆಗೂಡಿ ಮೂವರು ಸೇರಿಕೊಂಡು ಭೈರವ ವೇಷ ಹಾಕಿ ನಾನಾ ಲೀಲೆಗಳನ್ನು ಮಾಡಿದರು. ಹಣಕ್ಕಾಗಿ ದೇವಾಲಯದಲ್ಲಿ ಜ್ಞಾನೇಶ್ವರಿಯನ್ನು ಓದುತ್ತಿದ್ದ ಒಬ್ಬ ಸಂತನಿಗೆ ಬಂಗಾರದ 7 ಮೊಹರುಗಳನ್ನು ತೆಗೆದುಕೊಟ್ಟು ಅಂದಿನ ಸಭೆಯಲ್ಲಿ ತಾವೇ ಪ್ರವಚನ ಮಾಡಿ ಜ್ಞಾನೋಪದೇಶ ಮಾಡಿದರು. ಸಂತನನ್ನು ಕುರಿತು, ಪುಸ್ತಕ ಓದುವುದರಿಂದ ಸಂತನಾಗುವುದಿಲ್ಲ, ಸದಾ ಸದ್ಭಾವದಿಂದ ಸಾಧು ಸತತ ಶಾಂತನಾಗುವುದರಿಂದ ಸಂತನಾಗುವನು ಎಂದು ತಿಳಿಸಿ ಅಲ್ಲಿಂದ ಮುನ್ನಡೆದರು. ದಾರಿಯಲ್ಲಿ ಮಹಾಬಲೇಶ್ವರನಿಗೆ ನೈವೇದ್ಯವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಒಬ್ಬ ಬ್ರಾಹ್ಮಣನನ್ನು ಜಟಾಧಾರಿಯು ತಡೆದಾಗ, ಸಿದ್ಧರು, ನಾನೇ ಮಹಾಬಲೇಶ್ವರನು, ನನಗೆ ಮೊದಲು ನೈವೇದ್ಯವನ್ನು ಮಾಡಿ ಆಮೇಲೆ ಶಿಲಾಮೂರ್ತಿಗೆ ತೋರಿಸು ಎಂದರು. ಆಗ ಆತನು ಕೂಗಿಕೊಂಡು ಗಲಾಟೆ ಮಾಡಿ ಜನರನ್ನು ಸೇರಿಸಿದನು. ಸಿದ್ಧರು, ಅಹಂ ವೈಶ್ವಾ ನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ, ನಾನು ವೈಶ್ವಾನರ ರೂಪದಲ್ಲಿ ಸಮಸ್ತ ಪ್ರಾಣಿಗಳ ದೇಹವನ್ನಾಶ್ರಯಿಸಿದ್ದೇನೆ ಎಂದು ಭಗವಂತನು ಹೇಳಿರುವುದರಿಂದ ಮೊದಲು ಆಹಾರವನ್ನು ಸೇವಿಸುವ ಜೀವರಾಶಿಗಳಿಗೆ ನೈವೇದ್ಯವನ್ನು ಸಮರ್ಪಿಸಿ ಆಮೇಲೆ ಶಿಲಾಮೂರ್ತಿಗಳಿಗೆ ಅರ್ಪಿಸತಕ್ಕದ್ದು ಎಂದು ತಿಳಿಸಿ ಹೇಳಿದರು. ಆಗ ಆ ಬ್ರಾಹ್ಮಣನು ತಾನು ತಂದ ನೈವೇದ್ಯದ ಪದಾರ್ಥಗಳನ್ನು ಅವರಿಗೆ ಅರ್ಪಿಸಿದನು. 3 ಜನರು ಕೂಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ನಾನಾ ಲೀಲೆಯಿಂದ ಸಂಪಾದಿಸಿದ ಹಣವನ್ನೆಲ್ಲ ತಪ್ಪಡೆಯವರಿಗೆ ಕೊಟ್ಟು ಕಳುಹಿಸಿದರು. ಬಳಿಕ 2 ಯತಿವರ್ಯರು ನಾಗಾತೀರ್ಥಕ್ಕೆ ಹೋಗಿ ಅಲ್ಲಿ 4 ದಿನ ತಂಗಿದ್ದು ಪ್ರತಿನಿತ್ಯ ಸಂಜೆಯ ವೇಳೆ ಅಲ್ಲಿ ಬರುವ ಜಿಜ್ಞಾಸುಗಳಿಗೆ ಜ್ಞಾನೋಪದೇಶ ಮಾಡಿ ಅಲ್ಲಿಂದ ಸಿದ್ಧರು ಮುಂದೆ ನಡೆದರು. ಮುಂದುವರಿದು ಬಸವಣ್ಣನವರ ಸಮಾಧಿ ಸ್ಥಳವಾದ ಉಳುವಿಯನ್ನು ಕಂಡು, ಹುಬ್ಬಳ್ಳಿಯ ಮುಖಾಂತರ ಕಲ್ಯಾಣಪುರವನ್ನು ಕಂಡು, ಪಂಢರಾಪುರಕ್ಕೆ ಹೋಗಿ ಶ್ರೀ ವಿಠ್ಠಲನ ದರ್ಶನವನ್ನು ಪಡೆದು, ನಾಸಿಕಕ್ಕೆ ಹೋಗಿ ನಾಸಿಕ, ಗೋದಾವರಿ, ಪಂಚವಟಿಯನ್ನು ನೋಡಿ ಗುಪ್ತಗುಹೆಯಲ್ಲಿ ಇಳಿದು ಕಾಲನಾರಾಯಣನನ್ನು ನೋಡಿದರು. ಅಲ್ಲಿಂದ ಮುಂದೆ ತ್ರೈಂಬಕೇಶ್ವರ ದರ್ಶನ ಪಡೆದು ಠಾಕೂರುಜಿಯನ್ನು ನೋಡಿ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದರು. ಅಲ್ಲಿ ಒಬ್ಬ ಬ್ರಾಹ್ಮಣನ ಸಂಶಯ ನಿವಾರಣೆ ಮಾಡಿ ಅವನ ಗೃಹದಲ್ಲಿ ಆತಿಥ್ಯವನ್ನು ಸ್ವೀಕರಿಸಿದರು. ಅಲ್ಲಿಂದ ಮುಂದೆ ಉಜ್ಜಯಿನಿಗೆ ಹೋಗಿ ಮಹಾಕಾಲನ ದರ್ಶನವನ್ನು ಪಡೆದು, ಮಹಾಕಾಳಿಯು ನನ್ನ ಏಕಾಂಶದ ಶಕ್ತಿಯು ಎಂದು ತಿಳಿದು ಅಲ್ಲಿಂದ ಓಂಕಾರೇಶ್ವರಕ್ಕೆ ಬಂದು ಓಂಕಾರೇಶ್ವರನನ್ನು ಸ್ಪರ್ಶಿಸಿ ತೀರ್ಥಸ್ನಾನ ಮಾಡಿದರು. ಅಲ್ಲಿ ಯುಗಕ್ಕೊಮ್ಮೆ ಕೋಟಿ ಲಿಂಗಗಳು ಉದ್ಭವಿಸುವ ಸರೋವರನ್ನು ಕಂಡು ಪಾಮರ ಜನರಿಗೆ ಚಮತ್ಕಾರದ ಹೊರತು ನಮಸ್ಕಾರದ ಭಾವನೆ ಬರಲಾರದು. ಹೇಗೆ ಪಕ್ಷಿ ತೀರ್ಥದಲ್ಲಿ ಪಕ್ಷಿಗಳು ಪ್ರತಿನಿತ್ಯವೂ ಸ್ನಾನಕ್ಕೆ ಬರುತ್ತವೆಂಬುವುದು ನೋಡುವವರಿಗೆ ಆಶ್ಚರ್ಯವಾಗಿ ವಿಶ್ವಾಸ ಹುಟ್ಟಿಸುವುದೋ ಹಾಗೆ ಈ ಸ್ಥಳದಲ್ಲಿ ಲಿಂಗೋದ್ಭವವಾಗಿರುವುದು. ಅನ್ಯಥಾ ಮೂಢ ಜನರು ಪುಣ್ಯ ಸ್ಥಾನದ ಮಹಿಮೆಯನ್ನು ಗುರುತಿಸಲಾರರು. ಆದ್ದರಿಂದಲೇ ಮಹಾತ್ಮರು ಇಂತಹ ಸ್ಥಾನವನ್ನು ಮಾಡಿರುವರು ಎಂದು ಚಿಂತಿಸಿದರು. ಸರೋವರದಲ್ಲಿ ಜನರು ಮೀನುಗಳಿಗೆ ಆಹಾರವನ್ನು ಹಾಕುವುದು ಕಂಡು, ಪ್ರಾಣಿಗಳಿಗೆ ಭಗವಂತನು ಇದ್ದಲ್ಲಿಯೇ ಆಹಾರವನ್ನು ಪೂರೈಸುವನು, ಆದ್ದರಿಂದ ಅನ್ನಕ್ಕಾಗಿ ಪ್ರಯತ್ನ ಮಾಡುವುದು ವ್ಯರ್ಥ ಎಂದುಕೊಂಡರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಒಬ್ಬ ಬ್ರಾಹ್ಮಣನು ಸಿದ್ಧರಿಗೆ ಫಲಾಹಾರ ಸಾಮಗ್ರಿಗಳನ್ನು ತಂದಿತ್ತನು. ಸಿದ್ಧರು ಅದನ್ನು ಸೇವಿಸಿ ಮುಂದೆ ನಡೆದರು. ಅಲ್ಲಿಂದ ಮುಂದೆ ಮಥುರೆಗೆ ಬಂದು ದಿವ್ಯ ಮಂದಿರದಲ್ಲಿ ಶ್ರೀಕೃಷ್ಣನನ್ನು ಕಂಡು ಗೋಕುಲ, ವೃಂದಾವನ, ರಾಸಕ್ರೀಡಾ ಸ್ಥಾನಗಳನ್ನು ನೋಡಿದರು. ಮುಂದೆ ಕಾಶ್ಮೀರಕ್ಕೆ ಹೋಗಿ ಅಲ್ಲಿಯ ಜ್ಯೋತಿಷಿಗಳಿಗೆ ಖಗೋಳ ಜ್ಞಾನವನ್ನು ತಿಳಿಸಿ ಸಂತೋಷಪಡಿಸಿ ಪಂಜಾಬಿಗೆ ಬಂದರು. ಅಲ್ಲಿ ಒಬ್ಬ ಚರಕ ಮುನಿಯ ಸಂಪ್ರದಾಯದವನನ್ನು ಕಂಡು ವೈದ್ಯ ವಿದ್ಯೆಯ ಬಗ್ಗೆ ಜ್ಞಾನವನ್ನು ಇತ್ತು ರೋಗವನ್ನು 4 ಭಾಗ ಮಾಡಿ ಈಶ್ವರ ಧ್ಯಾನದಿಂದ 2 ಭಾಗವನ್ನು, ಶ್ರದ್ಧೆ ಮತ್ತು ಔಷಧೋಪಚಾರದಿಂದ 12 ಭಾಗಗಳನ್ನು ಗುಣಪಡಿಸಬೇಕು ಎಂದು ತಿಳಿಸಿ ಅಲ್ಲಿಂದ ಅಮೃತಸರಕ್ಕೆ ಹೋಗಿ ಇದು ಪುಷ್ಕರ ತೀರ್ಥಕ್ಕೆ ಸಮಾನವೆಂದು ಕೊಂಡರು. ಅಲ್ಲಿಂದ ನಾನಕ ಪೀಠಕ್ಕೆ ಹೋಗಿ
ಗುರುಮುಖಿ ಶಾಸ್ತ್ರವನ್ನು ಕಂಡು ಅದರಲ್ಲಿ ಓಂಕಾರದ ಉಪಾಸನೆ ತಿಳಿಸಿದೆ ಎಂದು ಜನರಿಗೆ ಬೋಧಿಸಿದರು. ಅಲ್ಲಿಂದ ಮುಂದುವರೆದು ಕುರುಕ್ಷೇತ್ರವನ್ನು ಕಂಡರು. ಅಲ್ಲಿಂದ ಮುಂದೆ ಹರಿದ್ವಾರಕ್ಕೆ ಹೋಗಿ ಮುಂದುವರೆದು ಬದರಿ ಕೇದಾರಗಳಲ್ಲಿ ಶ್ರೀನಾರಾಯಣ ಮತ್ತು ಕೇದಾರೇಶ್ವರನನ್ನು ಕಂಡು ಅಲ್ಲಿಂದ ಕಾಶಿಗೆ ಬಂದು ಜ್ಞಾನವಾಪಿಯ ಮೇಲೆ ವಿಶ್ರಮಿಸಿದರು. ಅನಂತರ ಸ್ವಲ್ಪ ಕಾಲ ನಿರ್ವಿಕಲ್ಪಕ ಸಮಾಧಿಯಲ್ಲಿದ್ದು ಅಲ್ಲಿಂದ ಬಂದ ಶಿವಾನಂದನೆಂಬ ಒಬ್ಬ ಸನ್ಯಾಸಿಗೆ ಬಿಂಬ ಪ್ರತಿಬಿಂಬ ಜ್ಞಾನವನ್ನು ಬೋಧಿಸಿ ಅವನು ತಂದಿದ್ದ ಭೋಜನವನ್ನು ಇಬ್ಬರೂ ಕುಳಿತು ಸ್ವೀಕರಿಸಿದರು. ಅಲ್ಲಿಂದ ದಂಡಪಾಣಿಯ ದರ್ಶನಕ್ಕೆ ಹೋಗುವಾಗ ವ್ಯಾಧಿಗ್ರಸ್ತನಾದ ಒಬ್ಬ ಬ್ರಾಹ್ಮಣನು ಅವರನ್ನು ಪ್ರಾರ್ಥಿಸಲು 3 ವರುಷಗಳಿಂದ ಜ್ವರಪೀಡಿತನಾದ ಅವರ ರೋಗವನ್ನು ಪರಿಹರಿಸಿ ಅವನಿಗೆ ಮಂತ್ರೋಪದೇಶ ಮಾಡಿ ಉದ್ಧರಿಸಿದರು. ಅಲ್ಲಿಂದ ಕೇದಾರಘಟ್ಟಕ್ಕೆ ಹೋಗಿ ಕೇದಾರೇಶ್ವರನ ಲಿಂಗವನ್ನು ಕಂಡು ಜಂಗಮವಾಡಿಗೆ ಹೋಗಿ ಮುಂದೆ ಮಣಿಕರ್ಣಿಕಾ ಮತ್ತು ಅನ್ನಪೂರ್ಣ ದೇವಾಲಯಗಳಲ್ಲಿ ದೇವಿಯ ದರ್ಶನವನ್ನು ಪಡೆದರು. ಅನಂತರ ಸುರಾಭಾಂಡಲಿಂಗ ಗೃಹಕ್ಕೆ ಹೋಗಿ ಅದನ್ನು ಕಂಡು ನಂತರ ಬ್ರಹ್ಮಘಾಟದಿಂದ ಇಳಿದು ನದಿಗೆ ಇಳಿದು ಗಂಗಾಜಲದಲ್ಲಿ ಸ್ನಾನ ಆಚಮನವನ್ನು ಮುಗಿಸಿ ದಶಾಶ್ವಮೇಧ ಘಟ್ಟಕ್ಕೆ ಬಂದು ದೇವಾಲಯದಲ್ಲಿ ಕುಳಿತುಕೊಂಡರು. ಪ್ರಜಾಪತಿಯು ಈ ಸ್ಥಾನದಲ್ಲಿ 10 ಅಶ್ವಮೇಧಗಳನ್ನು ಮಾಡಿದನು ಎಂದು ಈ ಸ್ಥಳಕ್ಕೆ ಈ ಹೆಸರು ಬಂದಿತು. ಸರ್ವ ಪ್ರಜೋತ್ಪತ್ತಿಗೆ ನಾನೇ ಅಧಿಷ್ಠಾನವನಾಗಿರುವುದರಿಂದ ನಾನು ಪ್ರಜಾಪತಿಗೆ ಭಿನ್ನನಲ್ಲ ಎಂದು ಕೊಂಡರು. ಆಗ ಅಲ್ಲಿಗೆ ಬಂದ ಮಹಾದೇವ ಶಾಸ್ತ್ರಿಯು ತನ್ನ ಶಿಷ್ಯರಿಗೆ ನ್ಯಾಯಶಾಸ್ತ್ರವನ್ನು ಬೋಧಿಸುತ್ತಾ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಸಪ್ತಪದಾರ್ಥಾಃ ತತ್ರ ಪೃಥಿವ್ಯಾಪ್ತೇಜೋ ವಾಯುವಾಕಾಶ ಕಾಲ ದಿಗಾತ್ಮಮನಸಿ ನವೈವ ರೂಪಾದಿ ಚತುರ್ವಿಂಶತಿ ಗುಣಾಃ ಉತ್ಕ್ಷೇಪಣಾದಿ ಪಂಚಕರ್ಮಾಣಿ ಸಾಮಾನ್ಯಂ ದ್ವಿವಿಧಂ ವಿಶೇಷಸ್ತ್ವನಂತಾ ಏವ ಸಮವಾಯಸ್ತ್ವೇಕ ಏವ ಅಭಾವಶ್ಚತುರ್ವಿಧಾಃ ತತ್ರ ಗಂಧವತಿ ಪೃಥ್ವಿ ಸಾದ್ವಿವಿಧ ನಿತ್ಯ ಅನಿತ್ಯ ಚ ನಿತ್ಯ ಪರಮಾಣುರೂಪ ಅನಿತ್ಯ ಕಾರ್ಯರೂಪ ಪುನಸ್ತ್ರಿವಿಧ ಶರೀರೇಂದ್ರಿಯ ವಿಷಯಭೇದಾತ್ ಶರೀರಂ ಅಸ್ಮದಾದೀನಾಂ ಇಂದ್ರಿಯಂ ಗಂಧಗ್ರಾಹಕಂ ಗ್ರಾಣಂ ನಾಶಾಗ್ರವರ್ತಿ ವಿಷಯೋ ಮೃತ್ಪಾಷಾಣಾದಿ ಎನ್ನುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಆಗಮಿಸಿದ ಜಗನ್ನಾಥ ಭಟ್ಟನು ತನ್ನ ಶಿಷ್ಯರಿಗೆ ಗೌತಮೋಕ್ತ ನ್ಯಾಯವನ್ನು ಬೋಧಿಸುತ್ತಾ ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅವಯವ ತರ್ಕ ನಿರ್ಣಯ ವಾದ ಜಲ್ಪ ವಿಥಂಡ ಹೇತ್ವಾಭಾಸ ಛಲ ಜಾತಿ ನಿಗ್ರಹ ಸ್ಥಾನ ಇತಿ ಷೋಡಶ ಪದಾರ್ಥಾಃ ಎಂದು ಜೋರಾಗಿ ಕೂಗುತ್ತಿದ್ದನು. ಹೀಗೆ ಪರಸ್ಪರ ಇಬ್ಬರಿಗೂ ವಾದ ವಿವಾದ ನಡೆಯುವಾಗ ಸಿದ್ಧರು ಇಬ್ಬರನ್ನು ಕುರಿತು ಪದಾರ್ಥಗಳು ನಶಿಸುವಂಥವುಗಳು, ಆದ್ದರಿಂದ ಪದಾರ್ಥಗಳ ಕರ್ತೃವಾದ ಏಕಮೇವ ಅದ್ವಿತೀಯ ಭಗವಂತನನ್ನು ಧ್ಯಾನಿಸಬೇಕು. ಇದು ತಾರಕೋಪದೇಶ ಸ್ಥಾನವು. ಇಲ್ಲಿ ಎಲ್ಲ ಶಾಸ್ತ್ರಗಳು ತಾರಕೋಪದೇಶದಲ್ಲಿಯೇ ಸಮನ್ವಯವಾಗುತ್ತವೆ. ಆದ್ದರಿಂದ ಪಂಡಿತ ಜನರು ಭಿನ್ನಾಭಿಪ್ರಾಯವನ್ನು ಮಾಡಬಾರದು ಎಂದು ಅವರಿಗೆ ಜ್ಞಾನೋಪದೇಶವನ್ನು ಮಾಡಿದರು. ಇಬ್ಬರು ಶಾಸ್ತ್ರಿಗಳು ಹೋದ ಬಳಿಕ ಅವರಲ್ಲಿನ 3 ಶಿಷ್ಯರು ಮರಳಿ ಬಂದು ಮನಸ್ಸಿನ ಸದ್ಭಾವ ಅಭಾವದ ಬಗ್ಗೆ ಜಿಜ್ಞಾಸೆ ನಡೆಸಿ ಅರಿತುಕೊಂಡರು. ಸಿದ್ಧರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹಿಂದಿರುಗಿದರು. ಬಳಿಕ ಸಿದ್ಧರು ಅಹಲ್ಯಾಘಟ್ಟವನ್ನು ನಾರದಘಟ್ಟವನ್ನು ಕಂಡು ಮುಂದೆ ಚೌತಿಷ್ಘಟ್ಟ ಮತ್ತು ಪಾಂಡೇಶ್ವರ ಘಟ್ಟವನ್ನು ನೋಡಿ ಮಹಾಶ್ಮಶಾನ ಘಟ್ಟ ಮತ್ತು ಅಲ್ಲಿನ ಶಿವಾಲಯದೊಳಗಿನ ಮೂರ್ತಿಯನ್ನು ಕಂಡು ನಂತರ ಯಕ್ಷರಾಜ ಘಟ್ಟವನ್ನು ನೋಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡರು. ಬಳಿಕ ನಂಗಾಘಟ್ಟಕ್ಕೆ ಹೋಗಿ ಕುಳಿತಿರುವಾಗ ಅಲ್ಲಿಗೆ ಆಗಮಿಸಿದ ನಂಗಾ ಸನ್ಯಾಸಿಯೊಬ್ಬನು ಸಿದ್ಧರನ್ನು ಕಂಡು ವಸ್ತ್ರಧಾರಿಗಳಿಗೆ ದ್ವೈತ ಭಾವ ಹೋಗುವುದಿಲ್ಲ, ಸಂಸಾರವನ್ನೇ ತ್ಯಜಿಸಿದ ಸನ್ಯಾಸಿಗೆ ಲಂಗೋಟಿ ಬೇಕೇ ಎನ್ನಲು ಸಿದ್ಧರು ವಸ್ತ್ರ ಧರಿಸದ ನಿಮಗೆ ಸುಖ ದುಃಖವಾದಾಗ ಏನು ಮಾಡುವಿರಿ ಎನ್ನಲು ಆತನು ಸಹನೆಯಿಂದ ತಡೆದುಕೊಳ್ಳುತ್ತೇವೆ ಎಂದನು. ಆಗ ಸಿದ್ಧರು ಹಾಗಾದರೆ ಸಹನೆಯೇ ವಸ್ತ್ರವಾಯಿತು ಅಂದ ಮೇಲೆ ಸುಖ ದುಃಖದ ದ್ವೈತ ಭಾವ ಹೋಗಲಿಲ್ವಲ್ಲ, ಬರೀ ಹೊರಗೆ ಬೆತ್ತಲಾಗಿ ಒಳಗೆ ಬೆತ್ತಲಾಗದ ತನಕ
ಪ್ರಯೋಜನವೇನು? ಆತ್ಮನ ಆವರಣವಾದ ಶರೀರವೇ ಒಂದು ವಸ್ತ್ರ. ಆವರಣದ ಅಭಿಮಾನವನ್ನು ಮೊದಲು ಬಿಡಬೇಕು ಎಂದರು. ಆ ನಂಗಾ ಸನ್ಯಾಸಿ ಆಶ್ಚರ್ಯಚಕಿತನಾಗಿ ಸಿದ್ಧರನ್ನೇ ನೋಡುತ್ತಿರಲು, ಸಿದ್ಧರು ಕೌಪೀನವಂತ ಕಲು ಭಾಗ್ಯವಂತಹ, ಕೌಪೀನಧಾರಿಯು ಅತ್ಯಂತ ಭಾಗ್ಯಶಾಲಿ ಎಂದು ಹೇಳಿ ಮುನ್ನಡೆದರು. ಆಗ ಆ ನಂಗಾ ಸನ್ಯಾಸಿಯು ಮೂ ದಿವಾನ ದಿಲ್ ಶಯಾನ, ಹೊರಗೆ ಮೂರ್ಖನಂತೆ ಕಂಡರೂ ಒಳಗೆ ಶಿವನಿದ್ದಾನೆ ಎನ್ನುತ್ತಾ ಹೊರಟು ಹೋದನು. ಅಲ್ಲಿಂದ ಸಿದ್ಧ ಅವಧೂತರು ವ್ಯಾಸಕಾಶಿಯಾದ ರಾಮನಗರಕ್ಕೆ ಬಂದು ಅಲ್ಲಿ ಮಹಾರಾಜನ ಖಾಸಗಿ ಕೆರೆಯ ದಂಡೆಯ ಮೇಲೆ ಕುಳಿತು ವಿಶ್ರಾಂತಿ ಪಡೆದುಕೊಂಡ ಬಳಿಕ ಗಿರಿಜಾದೇವಿಯ ಮಂದಿರಕ್ಕೆ ಹೋಗಿ ಕುಳಿತುಕೊಂಡರು. ದೇವಿಯ ಪೂಜಾರಿಯು ಅವರನ್ನು ಕಂಡು, ಈ ಅತಿಥಿಯ ಹೊಟ್ಟೆಯು ಬೆನ್ನಿಗೆ ಹೋಗಿ ಅಂಟಿದೆ, ಇವನಿಗೆ ಅನೇಕ ದಿನಗಳಿಂದ ಊಟವಾದಂತೆ ತೋರದು ಎಂದು ಚಿಂತಿಸಿ ಸಿದ್ಧರನ್ನು ಕುರಿತು, ನೀನು ಯಾರು ಎನ್ನಲು ಸಿದ್ಧರು, ನಿನ್ನ ಮೂಲ ಅಸ್ತಿತ್ವ ಯಾರೋ ನನ್ನದು ಅದೇ ಎಂದು ಉತ್ತರಿಸಿದರು. ಆಗ ಆತನು, ನೀನು ಊಟ ಮಾಡುವೆ ಎನ್ನಲು ಸಿದ್ಧರು, ನೀನು ಮಾಡುವುದಾದರೆ ನಾನು ಉಣ್ಣುವೆನು ಎಂದರು. ಆಗ ಆ ಪೂಜಾರಿ ಸಿದ್ಧರನ್ನು ನೈವೇದ್ಯಕ್ಕೆ ಮನೆಗೆ ಆಹ್ವಾನಿಸಲು ಸಿದ್ಧರು, ಮಹಾತ್ಮರು ಇದ್ದಲ್ಲೇ ನೈವೇದ್ಯವನ್ನು ತಂದು ಅರ್ಪಿಸುವುದು ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಉಣ್ಣುವುದಕ್ಕಿಂತಲೂ ಮಹತ್ಪುಣ್ಯವು ಎಂದರು. ಕೂಡಲೇ ಆ ಪೂಜಾರಿಯು ರಾಜ ಭೋಜನ ಶಾಲೆಯಿಂದ ಪಂಚಪಕ್ವಾನ್ನದ ನೈವೇದ್ಯವನ್ನು ತರಲು ಹೊರಟು ಬಿಟ್ಟನು. ಇತ್ತ ಸಿದ್ಧಯತಿಯು ಪೂರ್ವದಲ್ಲಿ ವ್ಯಾಸಮುನಿಗೆ ಕಾಶಿಯೊಳಗೆ 3 ದಿನ ಉಪವಾಸವಾದುದರಿಂದ ಸ್ವಯಂ ಭಿಕ್ಷುಕನಾದ ಶಿವನು ಭಕ್ತರನ್ನು ಪೋಷಿಸುವೆ. ಅಷ್ಟಲ್ಲದೆ ಹರಿಭಕ್ತನಾದ ಹರಿಶ್ಚಂದ್ರನು ಕಾಶಿಯಲ್ಲಿ ಸ್ಮಶಾನ ಕಾಯಬೇಕಾಯಿತೆ ಎಂದು ಕಾಶಿಯನ್ನು ತುಚ್ಛ ಮಾಡಿದಾಗ ವಿಶ್ವೇಶ್ವರನು ಆತನಿಗೆ ಕಾಶಿಬಾಹಿರನಾಗೆಂದು ಶಪಿಸಿದನು. ನನಗೂ ಈಗ ಹಾಗೇ ಆಯಿತು. ಕಾಶಿಯೊಳಗೆ 3 ದಿನ ಉಪವಾಸವಾಯಿತು. ಈಗ ಕಾಶಿಯಿಂದ ಹೊರಗೆ ಬಂದಾಗ ಪ್ರಾರಬ್ಧ ರೂಪಿ ಪರಿಚಾರಕನು ಏನು ತಂದು ಪೂರೈಸುವನು ನೋಡೋಣ ಎಂದು ಚಿಂತಿಸಿದರು. ಅಷ್ಟರಲ್ಲಿ ಆ ಪೂಜಾರಿಯು ರಾಜಭೋಜನ ಶಾಲೆಯಿಂದ ಪಂಚಭಕ್ಷ್ಯ ಪಕ್ವಾನ್ನದ ನೈವೇದ್ಯವನ್ನು ಯಥೇಚ್ಛವಾಗಿ ತಂದು ಅವರಿಬ್ಬರೂ ಊಟ ಮಾಡತೊಡಗಿದರು. ಮತ್ತು ಅಲ್ಲಿಗೆ ಬಂದ ಇತರ ಅತಿಥಿಗಳಿಗೂ ಹಂಚಿ ತಾವೂ ಊಟ ಮಾಡಿ ತೃಪ್ತಿಗೊಂಡರು. ಅಲ್ಲಿಂದ ಸಿದ್ಧ ಸದ್ಗುರು ಕಾಶಿ ಆವೃತವಾದ ಪಂಚಕ್ರೋಶ ಯಾತ್ರೆಗೆ ಹೊರಟು ಬಿಟ್ಟರು. ಪಂಚಕ್ರೋಶ ಯಾತ್ರೆಯ ಮೊದಲ ದಿನ ರಾಜ ಜನಕನು ಸ್ಥಾಪಿಸಿದ ಕರ್ದಮೇಶ ಸ್ಥಾನವನ್ನು ನೋಡಿ, 2ನೇ ದಿನ ಭೀಮಚಂಡಿ ದೇವಿಯ ದರ್ಶನ ಪಡೆದು ಗಂಧರ್ವಸೇನಾ ಲಿಂಗ ಮತ್ತು ಪಶ್ಚಿಮೇಶಾದಿ ಲಿಂಗಗಳನ್ನು ಕಂಡರು. 4ನೇ ದಿನದಂದು ಶ್ರೀರಾಮ ಷಡಾಯತನ, ದ್ರೌಪದಿ ತೀರ್ಥ ಮತ್ತು ಪಾಂಡವರ ಮೂರ್ತಿಗಳನ್ನು ಕಂಡು ಮುನ್ನಡೆದರು. 5ನೇ ದಿನ ಪಂಚಮ ಕ್ಷೇತ್ರಕ್ಕೆ ಬಂದು ಕಪಿಲಧಾರಾ ತೀರ್ಥದಲ್ಲಿ ಸ್ನಾನ ಮಾಡಿ ಸಿದ್ಧಕರಿ ಲಿಂಗ, ಸ್ವರ್ಗ ಫಲದಾಯಿನಿಯಾದ ಸಿದ್ಧ ದುರ್ಗೆಯನ್ನು ಮತ್ತು ಸದಾರಾನ ಲಿಂಗವನ್ನು ನೋಡಿದರು. ಮುಂದೆ ನಿರ್ವ್ಯಾಸ, ಸರ್ವಸುಂದರಿ, ಸಿದ್ಧಿ, ಬುದ್ಧಿ, ಸ್ವಧಾ, ಸ್ವಾಹ, ಮಹಾನಿದ್ರಾ ಶಕ್ತಿಗಣಗಳನ್ನು ಕಂಡು ಪಂಚಕ್ರೋಶ ಯಾತ್ರೆಯನ್ನು ಮುಗಿಸಿದರು. ಅಲ್ಲಿಂದ ಬಂದು ಒಂದೆಡೆ ಸುಮ್ಮನೆ ಕುಳಿತಿರುವಾಗ ದಾರಿ ಹೋಗನೊಬ್ಬನು ಮಹಾತ್ಮರನ್ನು ಕಂಡು ಸತ್ತು ಹಿಟ್ಟನ್ನು ಹುರಿಯಿಟ್ಟು ಅವರ ಬೊಗಸೆಯಲ್ಲಿ ಹಾಕಿದನು. ಅಷ್ಟರಲ್ಲಿಯೇ ಆ ಕಡೆಗೆ ಬಂದ ಮೊಸರು ಮಾರುವನೊಬ್ಬನು ಮಹಾತ್ಮರ ಕೈಯಲ್ಲಿ ಮೊಸರು ಹಾಕಿದನು. ಉಪ್ಪು ಕೂಡಿಸಿದ ಮೊಸರನ್ನು ಮತ್ತು ಸತ್ತು ಹಿಟ್ಟಿನೊಳಗೆ ಕಲಿಸಿ ಸಿದ್ಧ ಅವಧೂತರು ಭಕ್ಷಿಸಿ ಮುನ್ನಡೆದರು. ಮಾರ್ಗ ಮಧ್ಯದಲ್ಲಿನ ಅನ್ನಪೂರ್ಣಾ ಛತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಇದ್ದುದರಿಂದ ಎಲ್ಲರಿಗೂ ಭೋಜನದ ವ್ಯವಸ್ಥೆಯಾಗಿತ್ತು. ಬ್ರಾಹ್ಮಣರೆಲ್ಲರೂ ಭೋಜನಕ್ಕೆ ಹೋಗಿರುವುದನ್ನು ಕಂಡು ಸಿದ್ಧರು ತಾವೂ ಒಳಗೆ ಹೋಗಲು ಯತ್ನಿಸಿದರು. ಆಗ ಬ್ರಾಹ್ಮಣನು, ನೀನು ಶೂದ್ರನಂತೆ ಕಾಣುವಿ, ಹೊರಗಡೆಯೇ ನಿಲ್ಲು, ಇಲ್ಲೇ ಎಲೆ ಹಾಕಿ ಉಣಬಡಿಸುವೆವು ಎಂದು ಹೇಳಿ ಅಲ್ಲಿ ಎಲೆ ಹಾಕಿ ಊಟ ಬಡಿಸಿದರು. ಊಟವಾದ ನಂತರ ಸಿದ್ಧರು ಕೈ ತೊಳೆಯಲು ಮೇಲೆದ್ದಾಗ ಒಬ್ಬನು, ನೀನು ಊಟ ಮಾಡಿದ ಎಂಜಲ ಎಲೆಯನ್ನು ನಿಮ್ಮಪ್ಪ ತೆಗೆಯುವನೋ ಎಂದು ಕೂಗಾಡಿದನು. ಅದಕ್ಕೆ ಸಿದ್ಧನು, ಮಗ ಬೇಕಾದರೆ ತಂದೆ ತೆಗೆಯಲಿ,
ಎಂದಾಗ ಎಲ್ಲರೂ ಕೂಡಿಕೊಂಡು ಸಿದ್ಧರನ್ನು ಹೊಡೆಯಲು ಹೋದರು. ಅಷ್ಟರಲ್ಲಿ ತಲೆಯಲ್ಲಿ ಮುಡಿಕಟ್ಟಿ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ, ಹಣೆಯಲ್ಲಿ ತ್ರಿಪುಂಡ ಧರಿಸಿ, ದಂಡ ಕಮಂಡಲುಗಳನ್ನು ಹಿಡಿದು ಲಂಗೋಟಿಧಾರಿಯಾದ ತೇಜಸ್ವಿ ವ್ಯಕ್ತಿಯೊಬ್ಬನು ಗುಂಪನ್ನು ಚದುರಿಸುತ್ತಾ ಬಳಿಗೆ ಬಂದು ಸಿದ್ಧನು ಊಟ ಮಾಡಿದ ಎಂಜಲು ಎಲೆಯನ್ನು ತೆಗೆದು ಚೆಲ್ಲಿ ನೆಲವನ್ನು ಸಾರಿಸಿದನು. ಆ ಕೂಡಲೇ ಪಿತಾಂಬರಧಾರಿಯಾದ ಸಾಲಂಕೃತ ಸುವಾಸಿನಿ ಸ್ತ್ರೀಗಳೊಬ್ಬಳು ಮುಚ್ಚಿದ ಬಾಗಿಲ ಅನ್ನಪೂರ್ಣ ದೇವಾಲಯದಿಂದ ಹೊರಬಂದು ಅವನನ್ನೇ ಹಿಂಬಾಲಿಸಿ ಸುವರ್ಣ ಕಲಶದಿಂದ ಶಿವಯೋಗಿಯ ಕೈಯನ್ನು ತೊಳೆದು ತನ್ನ ಸೀರೆಯ ಸೆರಗಿನಿಂದಲೇ ಕೈಯನ್ನು ಒರೆಸಿದಳು. ಇಬ್ಬರು ಸಿದ್ಧನಿಗೆ ಆಶೀರ್ವದಿಸಿದರು. ಬಳಿಕ ಆ ಸ್ತ್ರೀಯು ಪುನಃ ಅನ್ನಪೂರ್ಣೇಶ್ವರಿ ದೇವಾಲಯವನ್ನು ಹೊಕ್ಕು ಕಣ್ಮರೆಯಾದಳು. ಆ ಶಿವಯೋಗಿ ಮತ್ತು ಸಿದ್ಧರಸರು ಕ್ಷಣಾರ್ಧದಲ್ಲಿ ಗುಂಪಿನೊಳಗೆ ಕರಗಿ ಹೋದನು. ಇದನ್ನು ಕಣ್ಣಾರೆ ಕಂಡ ವಿಪ್ರರು ಪಶ್ಚಾತ್ತಾಪದಿಂದ ಸಿದ್ಧನ ಕ್ಷಮಾಪಣೆ ಕೇಳಲು ನೋಡಿದಾಗ ಸಿದ್ಧನೂ ಅಲ್ಲಿರಲಿಲ್ಲ. ಬಳಿಕ ಅವರನ್ನು ಹುಡುಕಿ ಅವರ ಬಳಿಯಲ್ಲಿ 8 ದಿನಗಳವರೆಗೆ ಬ್ರಹ್ಮಜಿಜ್ಞಾಸೆಯನ್ನು ನಡೆಸಿ ತಮ್ಮೆಲ್ಲ ಅನುಮಾನಗಳನ್ನು ಪರಿಹರಿಸಿಕೊಂಡು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡರು. ಅಲ್ಲಿಂದ ಮುಂದೆ ಪ್ರಯಾಗ ಕ್ಷೇತ್ರದತ್ತ ನಡೆದರು. ಅಲ್ಲಿ ಅಸಂಖ್ಯಾತ ಜನರು ಸ್ನಾನ ಮಾಡುತ್ತಿದ್ದರು. ಕೆಲವರು ರಾಮೇಶ್ವರದಿಂದ ಲಿಂಗಗಳನ್ನು ತಂದು ಮುಳುಗಿಸುವರು. ಮತ್ತೆ ಕೆಲವರು ಅಲ್ಲಿ ಕಾವಡಿಗಳನ್ನು ತುಂಬಿಕೊಂಡು ರಾಮೇಶ್ವರಕ್ಕೆ ಹೋಗುತ್ತಿದ್ದರು. ಅದನ್ನು ಕಂಡು ಸಿದ್ಧರು ಅಂದುಕೊಳ್ಳುತ್ತಾರೆ, ಈ ಎಲ್ಲ ಸತ್ಕರ್ಮದಿಂದ ಈಶ್ವರನು ಪ್ರೀತನಾಗುವನು. ಅವನ ಅನುಗ್ರಹದಿಂದ ಚಿತ್ತಶುದ್ಧಿ ಉಳ್ಳವರಾಗಿ ಜ್ಞಾನಾಧಿಕಾರಿಗಳಾಗುವರು. ಕ್ಷೇತ್ರ ಸಂಚಾರ ಮಾಡುವ ಚಿತ್ಶಕ್ತಿಯು ಸರ್ವತಾ ಇಲ್ಲದಿರುವಾಗ ಆ ಕ್ಷೇತ್ರ ನಾಮವನ್ನು ಪ್ರೇಮದಿಂದ ಉಚ್ಚರಿಸಬೇಕು. ಅಕ್ಷರವೆಲ್ಲವೂ ಅಕ್ಷರವಾದ ನಾಶರಹಿತವಾದ ಪರಮಾತ್ಮನ ವಾಚಕವಾಗಿರುವುದರಿಂದ ಅವರು ಪರಮಾತ್ಮ ಸ್ವರೂಪರೇ ಆಗುವರು. ನಂತರ ಸಿದ್ಧರು ಕೋಟೆಯೊಳಗೆ ಹೋಗಿ ಸಂಗಮನಾಥನನ್ನು ನೋಡಿ ಅಕ್ಷಯವಟದ ಮೂಲವನ್ನು ಕಂಡು ಮೊಘಲ್ ಸರಾಯಿಗೆ ಹೋದರು. ಗ್ರಾಮ ಪ್ರವೇಶಿಸಿದ್ದಂತೆ ಮುಗಿಲಲ್ಲಿ ಕಾರ್ಮೋಡಗಳು ಮುಸುಕಿ ಮಿಂಚು ಗುಡುಗುಗಳು ಆರ್ಭಟಿಸಿದವು. ಅದನ್ನು ಕೇಳಿ ಅಂದುಕೊಳ್ಳುತ್ತಾರೆ, ಇಂದ್ರನ ಶತ್ರುವಾದ ಮೈನಾಕ ಪರ್ವತವು ಸಮುದ್ರಾಜನ ಆಶ್ರಯವನ್ನು ಪಡೆದು ಸಮುದ್ರದಲ್ಲಿ ಮುಳುಗಿ ಹೋಯಿತು. ಅದರಿಂದ ಸಿಟ್ಟಿಗೆದ್ದ ಇಂದ್ರನ ಭಟರಾದ ಸಿಡಿಲು ಗುಡುಗುಗಳು ಸಮುದ್ರರಾಜನ ಮೇಲೆ ಸಿಟ್ಟಿನಿಂದ ಮೈನಾಕ ಪರ್ವತವನ್ನು ನಮಗೆ ಕೊಡುವೆಯೋ ಇಲ್ಲ ಯುದ್ಧಕ್ಕೆ ಬರುವೆಯೋ ಎಂದು ಆರ್ಭಟ ಮಾಡುತ್ತಾ ಗುಡುಗುತ್ತಿವೆ ಎಂದುಕೊಂಡು ಧಾರಾಳವಾಗಿ ಸುರಿಯುತ್ತಿದ್ದ ವೇಳೆಯಲ್ಲಿ ಸಾಗಿ ಹೋಗಿ ಒಬ್ಬ ಸಾಹುಕಾರನ ಮನೆಯನ್ನು ಹೊಕ್ಕು ಆಶ್ರಯ ಪಡೆದುಕೊಂಡರು. ಆಗ ಆ ಮನೆಯ ಕಾವಲುಗಾರನು ಬಂದು, ನೀನು ಯಾರು, ಇಲ್ಲಿ ಏಕೆ ಕುಳಿತಿರುವಿ ಎಂದು ಪ್ರಶ್ನಿಸಲು ಸಿದ್ಧರು, ಇದು ಮುಸಾಫರ್ ಖಾನೆ, ಯಾತ್ರಿ ನಿವಾಸ ಎಂದು ತಿಳಿದಿದ್ದೇನೆ ಎಂದು ಉತ್ತರಿಸಲು ಆ ಚಾಕರನು, ಎಲ್ಲೋ ಮೂರ್ಖ, ಇದು ಸಾಹುಕಾರನ ಮನೆ ಎಂದು ಉತ್ತರಿಸಿದನು. ಇವರ ಸಂಭಾಷಣೆ ಕೇಳಿದ ಸಾಹುಕಾರನು ಸಿದ್ಧರನ್ನು ಕುರಿತು, ಸ್ವಾಮಿ, ಇದನ್ನು ಮುಸಾಫರ್ ಖಾನೆ ಎಂದು ಏಕೆ ಹೇಳುವಿರಿ ಎನ್ನಲು ಸಿದ್ಧರು, ನಿನ್ನ ಮೊದಲು ಇಲ್ಲಿ ಯಾರಿದ್ದರು? ನನ್ನ ತಂದೆ. ಅವರ ಮೊದಲು ನನ್ನ ಅಜ್ಜ. ಈ ಮನೆಯಲ್ಲಿ ಒಬ್ಬರ ಹಿಂದೆ ಒಬ್ಬರಾಗಿ ಅನೇಕ ಜನ ವಾಸ ಮಾಡಿದರು. ಒಬ್ಬೊಬ್ಬರ ಜೀವಿತ ಕಾಲ ಒಂದೊಂದು ದಿನವೆಂದು ಭಾವಿಸಿದರೆ ಪ್ರತಿಯೊಬ್ಬರೂ ಈ ಮನೆಯಲ್ಲಿ ಒಂದೊಂದು ದಿನ ಇದ್ದು ಹೋದರು. ಅಂದ ಮೇಲೆ ಇದು ಮುಸಾಫಿರ್ ಖಾನೆಯಲ್ಲದೆ ಮತ್ತೇನು ಎಂದು ಉತ್ತರಿಸಿದರು. ಸಿದ್ಧರ ಈ ವಚನವನ್ನು ಕೇಳಿದ ಸಾಹುಕಾರನು ಆಶ್ಚರ್ಯಚಕಿತನಾಗಿ, ಈತನು ನಿಜವಾಗಿಯೂ ಮಹಾತ್ಮನಿದ್ದಾನೆ, ಈತನ ಸೇವೆಯಿಂದ ನನ್ನ ಜನ್ಮ ಸಾರ್ಥಕವಾಗುವುದು ಎಂದುಕೊಂಡು ಮಹಾತ್ಮರನ್ನು ಕೈ ಹಿಡಿದು ಮನೆಯೊಳಗೆ ಕರೆದುಕೊಂಡು ಹೋಗಿ ಮನೆಯನ್ನೆಲ್ಲ ತೋರಿಸಿ ಮೇಲಿನ ಅಂತಸ್ತಿಗೆ ಕರೆದುಕೊಂಡು ಹೋದನು. ಅಲ್ಲಿ ಸಾಹುಕಾರನ ಮಕ್ಕಳು ಮೊಮ್ಮಕ್ಕಳು ಕೂಡಿಕೊಂಡು ಗುಲ್ಲು ಮಾಡುತ್ತಾ ಚತುರಂಗದ ಆಟವಾಡುತ್ತಿದ್ದರು. ಸಿದ್ಧ ಸದ್ಗುರುಗಳು ಅದನ್ನು ಕಂಡು ಮಕ್ಕಳೊಂದಿಗೆ ತಾವು ಮಕ್ಕಳಾಗಿ ಆಟವಾಡುತ್ತಿದ್ದರು. ಸಿದ್ಧಸ್ಥರು ಅದನ್ನು ಕಂಡು ಮಕ್ಕಳೊಂದಿಗೆ ತಾವು ಮಕ್ಕಳಾಗಿ ಕೇಕೆ ಹಾಕುತ್ತಾ ಆಟಕ್ಕೆ ಕುಳಿತು ಬಿಟ್ಟರು. ಅವರೊಂದಿಗೆ ಆನಂದದಿಂದ ಕಾಯಿಯನ್ನು ನಡೆಸುತ್ತಾ ಆಟವಾಡುತ್ತಾ ಮಕ್ಕಳನ್ನು ಆಟದಲ್ಲಿ ಸೋಲಿಸಿಯೂ ಬಿಟ್ಟರು. ಮುಂದಿನ ಭಾಗವನ್ನು ಮತ್ತೆ ನಾಳೆ ದಿವಸ ಚಿಂತಿಸೋಣ.